ಭಕ್ತ ಶಿವಕುಮಾರ RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಬಂಡೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನು ನಿಮಗೆ ಆ ಕ್ಷೇತ್ರದಲ್ಲೇ ಹೋಗಿ ಹೇಳ್ತೀನಿ. ಹಾಗೆ ಆ ಕ್ಷೇತ್ರ ಎಲ್ಲಿದೆ ಅನ್ನೋದನ್ನು ಕೂಡ ನಿಮ್ಗೆ ಅಲ್ಲೇ ಹೋಗಿ ಹೇಳ್ತೀನಿ. ಕೆಳಗಡೆ ಒಂದು ಶನಿದೇವ್ರ ದೇವಸ್ಥಾನ ಕೂಡ ಇದೆ. ನಾನು ಈಗ ದೇವಸ್ಥಾನಕ್ಕೆ ಬಂದಿದ್ದೀನಲ್ಲ, ಇಲ್ಲಿ ಬಂಡೆ ನರಸಿಂಹಸ್ವಾಮಿ ದೇವಸ್ಥಾನ, ಅದರ ಕೆಳಗಡೆ ಒಂದು ಶನಿದೇವ್ರ ದೇವಸ್ಥಾನ ಕೂಡ ಇದೆ. ಅದು ಕೂಡ ನೆಕ್ಸ್ಟ್ ಎಪಿಸೋಡಲ್ಲಿ ಕೂಡ ಬರುತ್ತೆ ನೋಡಿ. ಅಲ್ಲಿ ಯಾರು ಮಾಟ ಮಂತ್ರ ಮಾಡಿಸಿರೋರಾಗಿರಲಿ ಅಥವಾ ಮೈ ಮೇಲೆ ದೆವ್ವ ಬಂದಿರೋರಾಗಿರಲಿ ಅಂಥವ್ರನ್ನು ಕೂಡ ವಾಸಿ ಮಾಡುವಂತಹ ಅದು ಕೂಡ ಪುಣ್ಯಕ್ಷೇತ್ರ. ಅದು ಕೂಡ ನೆಕ್ಸ್ಟ್ ಎಪಿಸೋಡಲ್ಲಿ ಕೂಡ ಬರುತ್ತೆ ನೋಡಿ. ಹಾಗೆ ಈ ದೇವಸ್ಥಾನದ ವ್ಯೂ ಅಂದರೆ ಬಂಡೆ ನರಸಿಂಹಸ್ವಾಮಿ ದೇವಸ್ಥಾನದ ವ್ಯೂ ಏನೇನು ಅಂತಂದರೆ, ಇಲ್ಲಿ ಮಕ್ಕಳು ದೊಡ್ಡವರು ಯಾರೇ ಆಗಿರಲಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗುತ್ತೆ. ಯಾವ ರೀತಿ ಒಳ್ಳೆಯದಾಗುತ್ತೆ ಅಂತಂದರೆ, ನೀವು ಎಲ್ಲಿದ್ದರೋ, ಈಗ ಮನೆಯಲ್ಲೇ ಇದ್ದು ಈ ದೇವರ ಹೆಸರು ಹೇಳಿ ನೀವು ಅರಕೆ ಮಾಡಿಕೊಂಡು ಅಲ್ಲೇ ಒಂದು ಬಿಳಿ ಬಟ್ಟೆಲೋ ಅಥವಾ ಅರ್ಶಿನ ಬಟ್ಟೆಲೋ ನೀವು ಒಂದು ಕಾಯಿನ ಹಾಕಿ ದೇವ್ರ ಹೆಸರಲ್ಲಿ ನೀವು ಈ ಥರ ನನಗೆ ಒಳ್ಳೇದಾಗಬೇಕನಪ್ಪ, ಇಷ್ಟು ದಿನದಲ್ಲಿ ನನಗೆ ಒಳ್ಳೇದಾಗಬೇಕನಪ್ಪ ಅಂತೇಳಿ ನೀವು ಅರಕೆ ಮಾಡಿಕೊಂಡ್ರೆ ಖಂಡಿತವಾಗೂ 100-200% ಒಳ್ಳೆಯದಾಗೇ ಆಗುತ್ತೆ. ಈಗ ಬನ್ನಿ ಮತ್ತೊಬ್ಬರು ಭಕ್ತಾದಿಗಳನ್ನ ಮಾತಾಡ್ಸೋಣ. ಹಾಗೆ ಇಲ್ಲಿನ ಯಾವ ರೀತಿ ಉದ್ಭವ ಆಯಿತು, ಇಲ್ಲಿ ಹೇಗೆ ದೇವಸ್ಥಾನ ಸ್ಥಾಪನೆ ಆಯಿತು, ಯಾವ ರೀತಿ ಇಲ್ಲಿ ಬಂದು ದೇವ್ರು ನೆಲೆಗೊಂಡ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಬಂದಿರುವಂಥ ಭಕ್ತಾದಿಗಳನ್ನು ಕೂಡ ನಿಮಗೆ ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ. ಬನ್ನಿ ಈಗ ಭಕ್ತಾದಿಗಳನ್ನ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಮಾದೇವ್ ಅಂತ. ಅಂದರೆ ನಿಮಗೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಏನು ಗೊತ್ತು? ಹಾಗೆ ಏನು ದನಕರ ಬಗ್ಗೆ ಏನು ಹೇಳ್ತೀರಲ್ಲ? ನಮ್ಮ ಮಾಹಿತಿ ಅಂದರೆ, ನಮ್ಮ ತಾತಿರ ಕಾಲದಿಂದ, ನಮ್ಮ ಅಪ್ಪದಿರ ಕಾಲದಲ್ಲಿ ಅವಾಗ ಚಿಕ್ಕ ದೇವಸ್ಥಾನ, ಇಷ್ಟೊಂದು ಉದ್ಭವ ಆಗಿರಲಿಲ್ಲ ಅದು ದೇವಸ್ಥಾನ. ಅವತ್ತಿನ ಕಾಲದಲ್ಲಿ ಈ ಬೆಟ್ಟ ಗುಡ್ಡದಲ್ಲಿ ದನಕರ ಮೇಯಿಸ್ತಾ ಇದ್ರು. ದನಕರ ಮೇಯಿಸ್ಬೇಕಾದ್ರೆ ಈ ಸ್ವಾಮಿನ ನೆನ್ಕೊಂಡು ಒಂದು ಏನೇ ಇದು ಮಾಡಿದ್ರು, ನಿನ್ಗೊಂದು ನಾನು ಹರಕೆ ಮಾಡಿ ಕೊಡ್ತೀನಿ ಕಣಪ್ಪ, ನನ್ನ ನೋಡ್ಕೊ, ನಮ್ಮ ದನಕರ ಇದಕ್ಕೆ ನೀನು ಬೆನ್ನೆಲುವಾಗಿ ಇರ್ಬೇಕು ಅಂತ ಅಂದಾಗ, ಅವತ್ತಿನ ಇದ್ರಲ್ಲಿ ವರ್ಷಕ್ಕೊಂದು ಹೊಡೆಯೋರು. ಹಬ್ಬ ಮಾಡಿದಾಗೆಲ್ಲ ಪ್ರತಿ ಒಂದ್ ಮನೇಲೂ ಪ್ರತಿಯೊಂದು ಆಡು ಕುರಿ ದನಕರ ಎಲ್ಲ ಇರುವ ಪ್ರತಿಯೊಂದ್ ಮರಿ ಕೂದೆ ಕುಯ್ಯೋರು. ವರ್ಷಕ್ಕೊಂದ್ಸಾರಿ ಮಾಡ್ತಾನೆ ಇರೋರು. ಮಾಡ್ತಾರೆ ಕೆಲವು. ಇವತ್ತು ಜನರೇಷನ್ ಒಂದ್ ಸ್ವಲ್ಪ ಇದಾದಾಗ ಆಗದಲ್ರಿ, ದನಕರ ಕಮ್ಮಿ ಆಗವೆ, ಆಡು ಕುರಿ ಯಾರು ಅಂತ ಮೇಯಿಸ್ತಾ ಇಲ್ಲ ಇವಾಗ. ಆದ್ರಿಂದ ಅವತ್ತಿನ ಕಾಲದಲ್ಲಿ ಹೆಚ್ಚಿಗೆ ಈ ನರಸಿಂಹಸ್ವಾಮಿ ಅಂದ್ರೆ ಅವತ್ತಿನ ಕಾಲದಲ್ಲಿ ಹೆಚ್ಚಿಗೆ ಭಯ ಭಕ್ತಿಲಿದ್ರು. ಅಷ್ಟೇ ಇದಾಗಿದ್ರು, ಅಷ್ಟೇ ಸಹಕಾರನು ಮಾಡವ ದೇವ್ರು. ಅಂದ್ರೆ ಜೊತೆಲಿ ಆಡು ಕುರಿ ಜೊತೆ ಹೊಡ್ಬಿಟ್ರೆ ಅವ್ರ ಹಿಂದ್ಗುಂಟು ಏನು ಹೋಯ್ತಿರ್ಲಿಲ್ಲ, ಬಿಡೋರು ಅವತ್ತಿನ ಕಾಲದಲ್ಲಿ. ಅವಾಗ ತೋಟ ತುಟ್ಕೆ ಏನು ಇರ್ಲಿಲ್ಲ, ಮೇಯ್ಕೊಂಡ್ ಬರುವ. ಆಮೇಲೆ ಹಿಂಗೆ ಆರಂಭ ಮಾಡೋರಲ್ಲ, ಆರಂಭ ಮಾಡಿದಾಗ ಮೇಸಿಕ್ ಹೋಗೋರು. ಯಾಕೆಂದ್ರೆ ಆರಂಭ ಈ ಬೆಳೆಗ್ ಬಂದ್ಬಿಡುವಲ್ಲ, ಅವಾಗ ಮಾತ್ರ ಹೋಗೋರು. ಆತರ ಭಯಂಕರ. ಆಮೇಲೆ ಎಷ್ಟೋ ಒಂದು ಇಲ್ಲಿ ಮಾಡಿಕ್ ಬಂದವು ಕಿತ್ಕೊಟ್ಟೋಗವೆ. ಈಗ ಸಭೆ ಮಾಡಿಕ್ ಬಂದವ್ರು ಇಲ್ಲಿಗೆ ಈ ದೇವಸ್ಥಾನ ತಾವು ಸಭೆ ಅದಕ್ಕಾಗಿ ಬಿಟ್ಟಿರ್ತಾರಲ್ಲ, ಆ ಸಭೆ ಮಾಡಿಕ್ ಬಂದಿದ್ದವು ಕಿತ್ಕೊಂಡು ಹೊಟ್ಟೋಗ್ಬಿಟ್ಟವೆ. ತಿರ್ಗಿ ಬೆಳಿಗ್ಗೆ ತಿರ್ಗಾ ಅರ್ಕೆ ಇನ್ನೊಂದು ನಾನು ಇದ್ ಮಾಡ್ತೀನಿ ಅಂದಾಗ ಪುನಃ ಸಿಕ್ಕವು. ಅಂದ್ರೆ ಅರ್ಕೆ ಮರಿ ಹೊಂಟೋಗಿರೋದು. ಏನೋ ಇವಾಗ ಏನೋ ಅವರೇ ಮನಸ್ಸಲ್ಲಿ ಏನೋ ತಿಳ್ಕೊಂಡಿರ್ತಾರೆ. ಅವಾಗ ಏನೋ ಹೆಚ್ಚು ಕಮ್ಮಿ ಕಿತ್ಕೊಟ್ಟಾಗಿರ್ತದೆ. ಅವಾಗ ಪುನಃ ದೇವ್ರು ಈ ಬಳಿಗೆ ಬಂದು ಕೇಳ್ಕೊಂಡಾಗ ಬೆಳಿಗ್ಗೆಗೆ ಕಣ್ಣಿಗೆ ಕಾಣಿಸ್ತವ್ರು. ಅಂದ್ರೆ ಈಗ ಮಾಡ್ತಾ ಇರೋದು ಏನು? ಈಗ ಮಾಡ್ತಾ ಇರೋದೇನು ಇದು ಸಿಹಿನ ಫೇವ್ರೇಟ್ ದೇವ್ರಿಗೆ ಇದು. ಅಂದ್ರೆ ಯಾವ ಇವತ್ತು ತಿಂಗಳು ಮಾಡ್ಬೇಕು ಇದನ್ನ? ಇಲ್ಲ, ಅವತ್ತಿನ ಕಾಲದಿಂದನು, ನಮ್ಮ ತಾತನ ಕಾಲದಿಂದನು ಸಿಹಿಯನ್ನ ಅಂದ್ರೆ ಬಾರಿ ಫೇವ್ರೇಟ್. ಅಂದ್ರೆ ಬೆಲ್ದನ್ನ ಅಂದ್ರೆ ಮರಿ ಎಲ್ಲ ಕೊಯ್ದಲ್ಲ ಕೆಳಗಡೆ ಅಲ್ಲಿ ಇಲ್ಲಿ ಯಾರು ಇಲ್ಲಿ ಗಂಟ ಬರೋದೇ ಇಲ್ಲ. ಅಲ್ಲಿ ಅದೇ ಇದಲ್ರ, ಅಲ್ಲೇನೇ ಅಂದ್ರೆ ದೇವ್ರ ಬಂಟ್ರುಗಳಿಗೆ ಅದೇ ಆಚೆ ಅಲ್ಲಿ ಅಲ್ಲೊಬ್ಬ ಇಲ್ಲೊಬ್ಬ ಅವರಲ್ಲ, ಇಲ್ಲಿ ಅದೇ ಯಾಕೆ ಗೊತ್ತಾಯ್ತು ಬಂಟ್ರು ಅವ್ರಿಗೆ ಮಾತ್ರ ಅದು.
ಏನು ನಮ್ಮ ಅಪ್ಪನಿಗಿಲ್ಲ. ಅಂದ್ರೆ ಈಗ ಈ ಗಲ್ದಾನ ಮಾತ್ರ ದೇವ್ರಿಗೆ ಕೊಡುವಂತ. ಅಂದ್ರೆ ಇದು ತಿಂಗಳು ಮಾಡೋದಾ ಇಲ್ಲ ವರ್ಷಕ್ಕೊಂದ್ಸಲ ಮಾಡೋದಾ? ತಿಂಗಳಿಗೆಲ್ಲ ವಾರನೂ ಮಾಡ್ತಾರೆ. ಸಣ್ಣ ವಾರನು ಅವ್ರು ಮಾಡ್ತಾರೆ. ಯಾರು ದಾನಿಗಳು ಮಾಡ್ಲಿಲ್ಲ ಅಂದ್ರೂ ಅವ್ರು ಮಾಡ್ತಾರೆ. ಪೂಜಾರಪ್ಪರು ದಾನಿಗಳು ಇವಾಗ ನಾವು ಮಾಡ್ತಾ ಇದೀವಿ. ಈ ವಾರ ಅವ್ರದ್ದೇನಿಲ್ಲ, ಒಂದಿಷ್ಟಪ್ಪ ಆದ್ರೂ ಮಾಡಿ ಅವರು. ಇದು ಬೆಲ್ಲ ಹಾಕ್ಬಿಟ್ಟೈತಲ್ಲ, ಬೆಲ್ಲ ಹಾಕಿರೋದ್ರಿಂದ ಅಂಡಿ ಹಿಡ್ಬಿಡ್ತದೆ, ಅದು ಇದಾಗ್ಬಿಡ್ತದೆ. ಅದರಿಂದ ಬೆಲ್ಲ ಹಾಕ್ಲಿಲ್ಲ ಅಂದ್ರೆ ಏನು ಆಯ್ತಾ ಇರಲಿಲ್ಲ, ಅಂಡಿ ಹಿಡಿತದೆ ಅಂತ ಇದು ಮಾಡಿರೋದು. ಅಂದ್ರೆ ಈಗ ನೀವು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿಗೆ? ನಾವು ನಮ್ಮ ಚಿಕ್ಕ ಹುಡುಗರಿಂದಾನು ಬರ್ತಾ ಇದೀವಿ ನಾವು. ಆದ್ರೆ ನಮಗೂ ಭಯನೇ, ನಮ್ ದೇವ್ರ ಅವನೇ ಅಂತ ಏನೋ ನೆನ್ಸ್ಕೊಂಡು ಹೋದ್ರೆ ನಮ್ಗೇನು ಭಯನೇ ಇಲ್ಲ. ಆತರ ದ್ರಾಕ್ಷಿ ಗೋಡಂಬಿ ಎಲ್ಲ ಅಲ್ಲದೆ ಎತ್ಕೋರು. ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಬಿಡೋದು. ದ್ರಾಕ್ಷಿ ಗೋಡಂಬಿ ಬೆಲ್ಲ. ಈಗ ಭಕ್ತಾದಿಗಳು ಅರ್ಥ ಮಾಡ್ಕೊಂಡು ಅಂದಾನ ಮಾಡಿಸ್ಬೇಕು ಅಂತಂದ್ರೆ ಇಲ್ಲೇ ಬಂದ್ ಮಾಡಿಸೋದು, ಅದು ಕೆಳಗಡೆ ಮಾಡೋದು? ಅದನ್ನು ಕೆಳಗಡೆನೆ. ಅದು ಇದು ನಾನ್ ವೆಜ್ ಮಾಡ್ತಾರೆ. ನಾನ್ ವೆಜ್ ಅಲ್ಲ, ಈಗ ಸಿಹಿ ಬಂದ್ ಮಾಡಿಸ್ಬೇಕು ಅಂತಾರೆ. ಸಿಹಿ ಮಾಡಿದ್ರೆ ಇಲ್ಲಿ ಸಿಹಿ ಮಾಡೋದು ಇಲ್ಲಿ, ಖಾರ ಮಾಡೋದು ಕೆಳಗಡೆ. ಆಮೇಲೆ ನಮ್ಮ ಊರ್ನೋರು ವರ್ಷನೂ ಮಾಡ್ತಾರೆ ಆಷಾಢದಲ್ಲಿ. ಅಲ್ಲಿ ಕೆಳಗಡೆ ಮರಿ ಹೊಡೆದಿ ನಮ್ಮ ಊರ್ನೋರಿಗೆ, ಊರೆಲ್ಲ ಸುತ್ತಮುತ್ತ ಊರವ್ರಿಗೆಲ್ಲ ಊಟ ಹಾಕ್ತಾರೆ ಅಲ್ಲಿ ಕೆಳಗಡೆ. ಈಗ 5-6 ಮರಿ ಊದಿ ಹೊಡೆದಿ. ಈ ದೇವಸ್ಥಾನ ಗೌರ್ಮೆಂಟ್ ಸೇರಿದ್ದೆ ಇಲ್ಲ ಪ್ರೈವೇಟ್? ಇಲ್ಲ, ನಮ್ಮ ಊರಿಗೆ ಪ್ರೈವೇಟ್. ಇಲ್ಲ, ಮುದ್ರಾಯಿಗೆ ಕೊಟ್ರೆ ಮಡಿ ತಗೊಡ್ತಾರೆ. ನಮ್ಮ ಊರ್ನವ್ರು ಕಾಪಾಡ್ಕೊಂಡವ್ರೆ. ನಮ್ಮೂರವ್ರು ಕಾಪಾಡ್ಕೊಂಡವ್ರೆ ದೇವ್ರನ್ನ. ಅವಾಗ ದೇವಸ್ಥಾನ ಕಟ್ಟುವಾಗ ನಾವು ಚಿಕ್ಕ ಹುಡುಗರು, ದೇವಸ್ಥಾನ ಕಟ್ಟುವಾಗ ಚಿಕ್ಕ ಹುಡುಗರು ಅಂದ್ರೆ ನಮ್ಮವು ಒಂದು ಕರಿಯ ಒಂದು ಬಿಳಿಯ ಎತ್ತಿತ್ತು. ಕರಿಯ ಬಿಳಿಯ ಎತ್ತು ನೀವು ಸಾಕೊಂಡಿದ್ದು? ನಮ್ಮ ಅಪ್ಪರು, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕ ತಾತ, ದೊಡ್ಡ ತಾತ ಅವರೆಲ್ಲ 4 ಜನ ಅವರು ಸಾಕೊಂಡಿದ್ದವರು. ಅವ್ರು ಸಾಕೊಂಡಿರ್ಬೇಕಾದ್ರೆ ಅವತ್ತಿನ ಕಾಲದಲ್ಲಿ ಇಲ್ಲಿಗೆ ಬರೀ ಅದನ್ನ ಅದ್ರ ಕೆಳಗಡೆ ಇದ್ ಮಡಗವ್ರೆ. ದೇವ್ರ ಶಿಲೆ ಕುಂಡ್ರಸವ್ರಲ್ಲ, ಅದನ್ನ ಅದೇನು ಅಂತಾರಲ್ರ, ಶಿಲೆ ಕುಂಡ್ರಿಸ್ಬೇಕಾದ್ರೆ ಪಾನ್ಕಲ್ಲು ಏನು ಅಂತಾರಲ್ರ ಕೆಳಗಡೆ, ಪಾನಿಕಲ್ಲು ಅದನ್ನ ತರ್ಬೇಕು, ಸಾಗಿಸ್ಬೇಕಾದ್ರೆ ಆಗ್ಲಿಲ್ಲ ಯಾರ ಕೈಲೂನು. ಎತ್ಕೊಬೇಕಾದ್ರೆ ಅಷ್ಟೊಂದು ಇದಾಗಿತ್ತು. ಅವು ಎತ್ತುಗಳಿದ್ದು ಕರಿಯ ಬಿಳೆ ಎತ್ತು, ಅವು ಸಾಹಸ ಮಾಡಿ ಹೊಡ್ಕೊಂಬಂದಿದ್ದ ನೋಡ್ರಿ. ಅವು ಅವತ್ತರಲ್ಲಿ ಸಾಗಿಸ್ಕೊಂಡ್ಬಂದ್ರು ಇಲ್ಲಿ ಎತ್ತುಗಳಲ್ಲಿ. ನಮ್ಮವೇ ಅವು ನಮ್ಮವೇನು. ಅವಾಗ ಆ ಶಿಲೆ ಈಗ ದೇವ್ರು ಅಂತ ವಿಗ್ರಹ ಅದಲ್ರ, ಆ ವಿಗ್ರಹ ಇರೋದನ್ನ ಚೇಂಜ್ ಮಾಡ್ಬೇಕು ಅಂತ ಮಾಡಿದ್ರು. ಆದ್ರೆ ಮಾಡಿಸ್ಕೊಡ್ಲಿಲ್ಲ. ಅದ್ ಮಾಡಿಸ್ಕೊಡಿಕ್ ಆಗ್ಲಿಲ್ಲ. ಆತರ ಹಂಗೆ ಅಂತ ಭಕ್ತಿ. ಈಗ ಕೆಲವರು ಇದ್ ಮಾಡ್ತಾರಲ್ರ, ಏನ್ ಮಾಡ್ತಾರೆ, ಒಣದ್ರಾಕ್ಷಿಗೆ ಗೋಡಂಬಿ. ಕೆಲವರು ಏನ್ ಮಾಡ್ತಾರೆ, ಏನೇ ಸಕ್ಸಸ್ ಆಗ್ಬೇಕು, ನೀರು ಬೀಳ್ಬೇಕು, ಒಂದು ಇದಾಗ್ಬೇಕು, ಏನೇ ಆಗ್ಬೇಕು ಅಂದ್ರೂ ಹೂವ ಕೇಳ್ತಾರೆ. ಇಲ್ಲಿ ದೇವ್ರು ಬರೋದು ಮೈ ಮೇಲೆ ಬರ್ತದೆ, ಇದ್ ಮಾಡ್ತದೆ ಅನ್ನೋದು ಏನು ಇಲ್ಲ ಅಲ್ಲಿ. ಇಲ್ಲಿ ಮೈ ಮೇಲೆ ಬರಲ್ಲ, ಅವಾಗ ಗೊತ್ತಾಯ್ತಂತೆ. ಮೈ ಮೇಲೆ ಬಂದ್ರು ಹಿಡಿ ಕಾಯ್ತಾರಲ್ವಂತೆ, 100 ಆಳ್ ಬಂದ್ರು ಹಿಡಿ ಕಾಯ್ತಾರಲ್ಲ ಆ ಮನ್ಸನ್ನ. ಇವತ್ಕೂನು ದಾನಿಗಳು ಬರ್ತಾರೆ, ಅವ್ರ ಒಕ್ಕಲವ್ರು ಬರ್ತಾರೆ, ಮುಂಡ್ಗಳಿನ ತಿಂತಾರೆ. ಮುಂಡ್ಗಳಿ ತಿಂತಾರೆ. ಮುಂಡ್ಗಳಿ ಅಂದ್ರೆ 3 ಕಡೆ ಇರ್ತದೆ, ಹಾಲು ಬರ್ತದೆ, ಬಿಳಿ ಹಾಲು, ಅದ್ ಮುಂಡ್ಗಳಿ ಅಂದ್ರೆ 3-4 ತರ ಅದೇ. ಆದ್ರೆ ಮುಳ್ಳದ್ ನೋಡ್ರಿ, ಅದನ್ನ ಕಡ್ಕೊಂಡ್ ತಿಂತಾರೆ. ದೇವ್ರು ಶಕ್ತಿ ಇದೆ ನಂಬಿಕೆ ಇದ್ದತ್ತ ಇಲ್ವರ? ಖಂಡಿತ ಅವ್ ಹಾಲು ನಾಲಿಗೆ ಮೇಲೆ ಸೋಕಿದ್ರೇನೆ ಅದನ್ನ ತಿಂತ ಹಂಗೆ. ಅಂತ ಭಕ್ತಿ ನರಸಿಂಹ ಅಂದ್ರೆ ಅಂತ ಭಕ್ತಿ. ಹಾಗೆಲ್ಲ ಹೇಳ್ತಿವ್ರು, ಏನೋ ತಪ್ಪು ಮಾಡಿದ್ರೆ ಕಳ್ಳಿ ಅದನ್ನ ಅದಕ್ಕೆ ಬರ್ದಂಗೆ ಇದ್ ಮಾಡಿದಾರಂತೆ. ಅದ್ ನಮ್ಗೆ ಗೊತ್ತಿಲ್ಲ ಒಟ್ಟಿನಲ್ಲಿ. ನಮ್ ತಾಪ್ತಿರ್ ಹೇಳ್ತಿದ್ದು ತಡಿಕ್ ಆಗಲ್ತು ಬಂದ್ರೆ ಮೈ ಮೇಲೆ ಅನ್ಬಿಟ್ಟು ಕೇಳ್ಕೊಂಡ್ರೆ ಹೂವ ಕೇಳ್ಕೊಳ್ಳೋದು,
ಈಗ ಕಂಚಣ್ಣ ಕರಿಯಣ್ಣ ಅಂತ ಮಾಡ್ತಾರೆ. ಈಗ ಕೆಲವರು ತಿರುಪತಿಗೆ ಹೋಗ್ಬೇಕಾದ್ರೆ ಪೇಪರ್ ಗೋಪರ ಅಂತ ಎಲ್ಲ ಹೋಗ್ತಾರಲ್ಲ, ಅವ್ರಿಗೆ ಮೈ ಮೇಲೆ ಅಂತಾರೆ ಏನೋ ಆಹ್ವಾನ ಆಗುತ್ತಂತ, ಅವ್ರನ್ನ ಹಿಡಿಕಾಗಲ್ಲ. ಹೌದು, ಆ ತರ ಅವ್ರಿಗೂ ಬರಲ್ತಿಲ್ಲಿ. ಅವ್ರಿಗೆ ಅವರೇ ಮನೆ ಹಾಕಿ ಇದ್ ಮಾಡ್ತಾರೆ. ಇಲ್ಲಿ ಇಲ್ಲೂ ಮಾಡ್ತಾರೆ, ಮನೆ ಹಾಕ್ತಾರೆ. ಅವಾಗ ಅವರೇ ಒಕ್ಲೋರ್ ಬರ್ತಾರಲ್ರ, ಅವ್ರು ಮಾಡ್ತಾರೆ. ಅವಾಗ ಅವ್ರ ಮೇಲೆ ಬರ್ತದೆ, ಅವರೇ ತಿನ್ನೋದು. ಕಳ್ಳಿ ಅವ್ರಿ ಅಷ್ಟು ಶಕ್ತಿ, ಅಷ್ಟು ಇದು ನಿಮ್ಗೆ ಇದಿಲ್ಲ ಅಂದಿದ್ರೆ ಈಗ ನೀವು ವರ್ಷಕ್ಕೊಂದ್ಸಲ ಕೊಯ್ತೀರ ಮರಿನಾ ಅಂತಂದ್ರಲ್ಲ, ಯಾವ ತಿಂಗಳಲ್ಲಿ ಅದು ಈಗ ಊರಬ್ಬ, ನಾವು ಊರಬ್ಬ ಮಾಡ್ತೀವಿ. ಈ ಯಾವಾಗ ಅಂದ್ರೆ ಊರಬ್ಬ ಅಂದ್ರೆ ಯುಗಾದಿ ಏನಾಯ್ತದ ಗೊತ್ತರೆ, ಯುಗಾದಿ ಹಬ್ಬ ಆಯ್ತದೆ ಅಲ್ವರೆ. ಯುಗಾದಿ ಹಬ್ಬ ಆಗಿ ಅಲ್ಲಿ ಇವಾಗ ನಾವು 7 ಊರು ಸೇರ್ತೀವಿ. 7 ಈ ತಂಗಿ ಅಂತ, ಈ ಮಾತುರಮ್ಮ ತಂಗಿ, ಈ ಎಲ್ಲ 7 ಊರು ಸೇರದೆ. ಈ ದೇವ್ರಿಗೆ ಆ ದೇವ್ರಿಗೆ ಎಲ್ಕರನು 7 ಊರು ಸೇರಿರ್ಬೇಕಾದ್ರೆ ಅಲ್ಲಿ ಏನಾಯ್ತದೆ ಅಂದ್ರೆ ಸಾರದೂರ್ನಲ್ಲಿ ಯಾರು ಸಾಯ್ಬಾರ್ದು. ಈ ಸತ್ತಾಗ ಸಾರುವಂಗಿಲ್ಲ. ಅವತ್ತು ಆ ಊರ್ನಲ್ಲಿ ಯಾರು ಸತ್ತೋಗ್ಬಿಟ್ರು, ಅವತ್ತು ಸಾರಿ ಕಾಲ್ತು. ನಮ್ಮ ಏನ್ ರೂಲ್ಸು ಅಂದ್ರೆ, ಯುಗಾದಿ ಹಬ್ಬ ಆಗಿ ಭಾನುವಾರ ಸೋಮವಾರ ಕೊಂಡ ಅದು. ಆ ಹಬ್ಬಕ್ಕೆ ವಾರ ಕರೆಕ್ಟ್ ಆಗಿ ಸಿಕ್ಕಿದ್ರೆ ಅವಾಗ ಸಾರ್ತಾರೆ. ಆ ಊರಿನ ಸಾರದೂರಲ್ಲಿ ಯಾರು ಸಾಯ್ಲಿಲ್ಲ ಅಂದ್ರೆ ಸತ್ತೋಗ್ಬಿಟ್ರೆ ಇನ್ನೊಂದು ವಾರಕ್ಕೆ ಆ ತಿಥಿ ಕಾರ್ಯ ಎಲ್ಲ ಮುಗಿದಾದ್ಮೇಲೆ ಆವಾಗ ಹಬ್ಬ ನಾವು ಯಾವತ್ತೂ ಇಲ್ಲಿ ಮಾಡ್ತಾರೆ. ಇಲ್ಲಿ 100 ಮರಿ ಕಡಿತಾರೆ ಅವತ್ತೊಂದು ನೈಟಲ್ಲಿ. ನೈಟು ಯಾವಾಗ ಸೋಮವಾರ ನೈಟ್ ಈ ಅರೆ ತುಂಬಾ ಎಲ್ಲ ಕಡಿತಾರೆ. ಅಂದ್ರೆ ನೀವು ಈ ಗುಡ್ಡೆಲ್ಲ ನೀವು ಕೂಡ ಆಡು ಕುರಿ ಮೇಯಿಸಿದೀವಿ. ಅಂದ್ರೆ ಈಗ ಇದು ಈ ಮರ ಇದಲ್ಲ, ಇದು ಎಷ್ಟು ವರ್ಷದ್ದು ನಿಮ್? ನಮ್ ತಾತರ ಕಾಲದಿಂದ ಒಂದು 150 ಮ್ಯಾಲಿಯೇ. ನಮಗೆ ಒಂದು 50 ವರ್ಷ ಅನ್ಕೊಳ್ರಿ, 48 ವರ್ಷ. ನಮ್ ತಾತ 100 ವರ್ಷ ಬದುಕವ್ರೆ ನಾನ್ ಕಂಡಂಗೆ. ನಮ್ ತಾತಂಗ್ 100 ವರ್ಷ ಆಗಿದ್ರು. ನಾನು ಕಂಡಂಗೆ ಈಗ 48 ವರ್ಷ, 150 ವರ್ಷ ಮ್ಯಾಲೆ ಆಗಿದೆ. ಅಂದ್ರೆ ತುಂಬಾ ಪವರ್ಫುಲ್ ಆದಂತ ಜಾಗ. ಅದ್ರಲ್ಲಿ 2 ಮಾತಿಲ್ಲ. ಅಂದ್ರೆ ಈಗಲೂ ಕೂಡ ಗುಡ್ಡೆ ಹೋಗ್ತಾರೆ ಮೇಯ್ಸಿಕೆ? ಇಲ್ವಲ್ಲ, ಈಗ ಇಲ್ಲಿಕ್ಕೆ ಇಲ್ವಲ್ಲ. ಇಲ್ಲ ಮಿಷನರಿಗಳು. ದನನೇ ಇಲ್ವಲ್ಲ. ಬರೀ ಎಲ್ಲಿ ಬನ್ನಿ, ದನನೇ ಇಲ್ಲ ಇವಾಗ. ನಾಟಿ ಎಸ್ಕೊಳ್ಳು ಇಲ್ಲ, ಯಾವ್ದು ಇಲ್ವಲ್ಲ. ಯಾವೂ ಇಲ್ಲ. ಈಗ ನಿಮ್ಗೆ ಎಷ್ಟು ವರ್ಷ? ನಮ್ಗೆ 75 ವರ್ಷ ಆಗುತ್ತೆ. 75 ವರ್ಷ. ಈಗ ದನಕರ ನಿಮ್ಗೆ, ಈಗ ನೀವು ಕಂಡ ದನಕರ ಹೋಗಿ ಎಷ್ಟು ವರ್ಷ ಆಗೋಯ್ತು? ದನಕರ ಹೋಗಿ 3-4 ವರ್ಷ ಆಗೋಯ್ತು. ಎಲ್ಲ ಹೊಲಗಳೆಲ್ಲ ಬಿಟ್ಬಿಟ್ರು. ಎಲ್ಲ ಹೊಲಗಳು ಆರಾಮ ಮಾಡೋದೇ ಇಲ್ಲ, ಮಾಡೋರಿಲ್ಲ. ನಾಟಿ ದನ ಇದ್ದಿರ್ತಾನೆ ಮಾಡ್ತಾರೆ. ಇವಾಗೆಲ್ಲ ಸೀಮೆ ಕಟ್ಕೊಂಡು ಏನೋ ಒಂದೊಂದು ಚೋಟ ಹಾಲು ಕಟ್ಕೊಂಡು ಡೈರಿಗೆ ಹಾಕೋತಾರೆ ಅಷ್ಟೇ. ಸೀಮೆ ಎಸ್ಗಳು ಅವೇ. ಈ ಫಾರಂ ಸೋಪು ಇದು ಹಾಕೋತಾರೆ, ಸೀಮೆ ಹುಲ್ಲು. ನಮ್ಮ 25-30 ಇದ್ದ ಕಣ್ರಿ ನಾಟಿ ಎಸ್ಗಳು. ನಮ್ ತಾತ ಮೇಸ್ತಿದ್ದಾಗ 25-30. ನಮ್ಮ 15 ಕಾಲ್ನಡೆ ದನ ಇದ್ದು. 15 ಕಾಲ್ನಡೆ ನಾನೇ ಹೋಯ್ತಾ ಇದ್ದೆ ಒಂದು ಕಾಡಿಗೆ. 25 ಕಣ್ಗ ರಾಗಿ ಬೆಳೀತಾ ಇದ್ದಿದ್ದು. 25 ಕಣ್ಣಿಗೆ ಎಷ್ಟು ಹೇಳ್ರಿ? 50 ಪಲ್ಲ ಬೆಳೀತಾ ಇದ್ದಿದ್ದು. 51 ಪಲ್ಲ ಬೆಳೆಯೋರಿಲ್ಲ. ಯಾರು ಬೆಳಿತಾರೆ? ಯಾರು ಬೆಳಿತಾರೆ? ಯಾರಿಲ್ಲ. ನಾಟಿ ದನ ಮಾಡಿಕೊಂಡಿದ್ರೆ ಇವತ್ತು ಆರಾಮ ಮಾಡಿದ್ದೀನಿ. ತುಪ್ಪ ಮಾಡ್ಕೊಂಡು ತಿನ್ನೋರು ಎಷ್ಟು 25 ಹಸ್ಕೊಳ್ಳಿದ್ರು ತುಪ್ಪ ಮಾಡ್ಕೊಂಡು ತಿನ್ನೋರು. ಬೇಕಾದವ್ರು ಕೊಡೋರು, ಕಾಸು ಕೊಡದೆ ಹೋಗೋರು. ಇವತ್ತು ಹಾಲ್ನು ಕಾಸು ಮಾಡಿದ್ದೀನಿ, ಹೊಲ ಮಾಡಿದ್ದೀನಿ ನಾನು. ಇವಾಗ ಹಸ್ಗಳು ಅಲ್ಬೆ ಹೊಡಿಯೋಕ್ಕೆ ಹಸ್ಗಳಿಲ್ಲ. ನಿನ್ನಂತವ್ರ ಕೈ ಕಾಲು ಹಿಡಿಬೇಕು. ನನ್ನ ಹೆಸರು ಹೊಡೆದೆ. ಇನ್ನೂ ನಿಮ್ಗೆ ಎಷ್ಟು ಎಕರೆ ಜಮೀನು ಇದೆ? ನಮ್ದು 3 ಇದ್ದೀವಿ ಅಣ್ಣ ತಮ್ಮದಿರು. 16 ಎಕರೆ ಜಮೀನು ಐತೆ. 16 ಎಕರೆ 3 ಭಾಗ ಇದೆ. ಭಾಗ ಇದ್ರು ಅದು ನಾವು 4 ಎಕರೆ ಹೊಂದ್ಕೊಂಡು ಸ್ವಂತ. ಇಲ್ಲಿ ಬಂಡೆತಾವ್ ಇಲ್ಲವ್ರೆ ನಮ್ಮ ಚಿಕ್ಕಪ್ಪ. ಇದೇ ಊರವ್ರು ಅವರು. ಕೆರೆ ಮುಳುಗಡೆ ಐತಲ್ಲ, ಕೆರೆ ಮುಳುಗಡೆ ಆದಾಗ ಕೆರೆ ಕಟ್ಟಿದ್ರಲ್ಲ, ಈ ಮಾವತೂರ್ ಕೆರೆನ. ಈ ಮಾವತೂರ್ ಕೆರೆ ಕಟ್ಟಿದಾಗ ಕೆರೆ ಜಮೀನೆಲ್ಲ ನಮ್ಮೂರವ್ರದ್ದು. ಕೆರೆ ಜಮೀನು ಎಲ್ಲ ಮುಳುಗಡೆ ಆಯ್ತು ನೀರಿಗೆ. ಅವಾಗ
ರೈಸ್ ಮಿಲ್ ತಗ ಕೊಡ್ತೀನಿ ಅಂದ್ರಂತೆ. ಈ ದೊಡ್ಡ ಜನ ಅವಾಗ ಇಸ್ಕೊಳ್ಳೇವರು ರೈಸ್ ಮಿಲ್ ತಗ ಅಂದ್ರೆ ಅಲ್ಲಿ ಒಂದು ಕೆರೆ ಅದೇ ಅಂತ ಅಂತಾರೆ ಕೆರೆ, ಆ ಕೆರೆಯಲ್ಲಿ ಜಾಗ ಕೊಡ್ತೀವಿ ಅಂದ್ರಂತೆ. ಇಸ್ಕೊಳ್ತೀವಿ ನಾವ್ ಇಲ್ಲಿಂದ ಯಾಕೆ ಅಲ್ಗ ಹೋಗುವ ಅಂದ್ಬಿಟ್ಟು ಹೋದಾಗ ಆಮೇಲೆ ನಿಮ್ಗೆಲ್ಲ ಬೇಕು ಗೋಮಾಳ ಗಿಮಾಳ ಕಾಡ್ಮಾಳ ಬೇಕು ಅಂದ್ರೆ ಒಡ್ರಕುಪ್ಪೆ ಅಂತ ಲಾಸ್ಟ್ ಬಾರ್ಡರ್ ಅದೇ ಲಾಸ್ಟ್ ಬಾರ್ಡರ್ ಆ ಬಾರ್ಡರ್ ಅದೇ ಅಲ್ಲಿಗೆ 16 ಕಿಲೋಮೀಟರ್ ಆಯ್ತದೆ. ಅಲ್ಲಿ ಸುಮಾರು ಜನ ಅವ್ರೆ ನಮ್ಮ ಊರ್ನವ್ರು, ಎಲ್ಲಾರು ನಮ್ಮೂರವ್ರೆ ಅಲ್ಲಿರೋರು. ಒಂದು ದೊಡ್ಡ ಕೆರೆಯಲ್ಲೇ ಊರಿತ್ತು, ಊರಲ್ಲಿ ಊರಲ್ಲ ಜಮೀನುಗಳು ಹೋಗ್ಬಿಟ್ಟು ಊರ್ ಇಲ್ಲೇ ಇತ್ತು, ಜಮೀನು ಹೋಗ್ಬಿಟ್ವಲ್ಲ. ಈಗ ಅಲ್ಲಿ ಹೋಗಿ ಲಾಸ್ಟ್ ಬಾರ್ಡರ್ ಜಮೀನ್ ಇದೆ. ಈಗ ಅದೇ ಗೋಮಾಳ ಕೊಟ್ಟಿದ್ರು ಮಾಡ್ತಾರೆ ಎಲ್ಲ ಅವ್ರೆ. 2 ಎಕರೆ ಕೊಟ್ಟಿದ್ರು ಸರ್ ಅಲ್ಲಿಗೆ. ಈಗ ಅವ್ರೆ ಎಲ್ಲ ಜಮೀನು ಆಳ್ ತಲೆ ಮೇಲೆ ಮನೆ ತಲೆ ಮೇಲೆ 2 ಎಕರೆ ಕೊಟ್ಟಿದ್ರು. ಈಗ ಅವ್ರೆ ಊರ್ ಕಟ್ಕೊಂಡ್ರೆ ಏನ್ ಮಾಡ್ರು ದೊಡ್ಡಿ ಅದೇ ಒಂದು ದೊಡ್ಡಿ ಎಲ್ಲ 200ಕ್ಕೆ 300ಕ್ಕೆ ಮಾಡ್ಕೊಂಡ್ಬಿಟ್ರು. ಯಾರು ಊರ್ಕೊಂಡವ್ರು ಮಾತ್ರ ನಾವು ಮಾತ್ರ ಊರ್ಕೊಂಡ್ರೆ ಅಲ್ಲಿ ಜಮೀನು ಮಾಡ್ಕೊಂಡು ಎಲ್ಲ ಡಾಕ್ಟರ್ ತೆಗೆದವ್ರು ಎಲ್ಲ ಕೊಂಡ್ಕೊಂಡ್ರು 200-300ಕ್ಕೆ. ನೋಡಿ ಹಂಗಾಗ್ಬಿಟ್ಟು ನಾವು ಇಲ್ಲಿ ಜಮೀನು 200-300ಕ್ಕೆ ಈಗ ಕೋಟಿ ಕೊಟ್ರು ಇಲ್ಲ, ಬೆಳೆ ಮೇಲೆ ಮಾರ್ಕೊಂಡ್ರು. ಮಾರ್ಬಿಟ್ಟು ಬಂದ್ಬಿಟ್ಟವ್ರೆ ಕೆಲವರು. ಅಲ್ಲಿ ಹೇಗೆ ಆಗ್ತೀರಾ ಕಾಡು, ಅದು ಕಾಡೆ ಅಲ್ಲೇನು, ಅಲ್ಲಿ ಕಾಡು ಕೊಟ್ಲೆ ಆಗ ನೋಡಿ ರಾಶಿಗಳು ಅಂದ್ರೆ ಹಸುಗಳು ಎಲ್ಲ ಇದ್ದಾಗ ರೈಟ್ ಕಮ್ಮಿ ಎಲ್ಲ ಏನಂದ್ರೆ ಇರಲಿಲ್ಲ. ನಾನೇನೆ ನನ್ನ ಅನುಭವ ಹೊಡ್ಕೋಬೇಕು. ಹೊಲ ಬಿತ್ತಬೇಕಾದ್ರೆ ಟ್ರಾಕ್ಟ್ರಲ್ಲಿ ನನ್ನನ್ ಭಾಗ ಕೇಳ್ರಿ. 15 ಹಸ್ಗಳಿದ್ರಿ ಅವೇನು ಬರ್ತವೆ. 15 ಹಸ್ಗಳಿದ್ದು ನಮ್ಮ ಅಪ್ಪರ್ ತಿರೋದ್ರು. ನಾನು ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲಿ ಇದ್ಕೊಂಡು ಅವರು ಎಲ್ಲ ನೋಡ್ಕೊಂಡಿದ್ರು. ಬಾಟ್ಲಿ ಎತ್ಕೊತೀನಿ ನೋಡ್ಕೊಂಡಿದ್ರೆ 15 ಹಸ್ಗಳನ್ನ ಬರೀ 40,000 ತಗೊಂಡವ್ರೆ. ಪೂಜೆ ಮಾಡ್ತಿದ್ರು. ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.